ಯವ್ವ ಬೇ ನೋಡು ಹೆಂಗೆ ಆರಾಮ ಮಕ್ಕೊಂಡಾಳ. ಏಟ್ ರೈತನ ಚಿಂತಿ ಮಗಳು ಬಂದಾಳ, ಆಕೆಗೆ ಏನು ಉಂಟಾಳ ಏನು ತಿಂತಾಳ ಕೇಳ್ರವ ಮಾಡಿಕೊಡ್ರವ ಅನ್ನೋದು ಬಿಟ್ಟಾಳ. ಎಲ್ಲದಕ್ಕೂ ಸ್ವಸ್ತ್ಯಾರನ್ನ ಲಕ್ಷ್ಮಿ ಅಂತಂದು ಅವ್ರು ಹಿಂದಿಂದ ಅಡ್ಡಾಡಿಕೆ ಅಂತ. ಏನು ಮಾಡ್ಬೇಕು ನಮ್ಮ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಯವ್ವ ಯವ್ವ ಹಾಂ ಹಾಂ ಹೇಳವ್ವ ಏನು ಏನಿಲ್ಲ ಬೇವ ಯವ್ವ. ನಾ ಬಂದಾಗಲೇ 2 ದಿನದ ಹೊತ್ತಾದ್ ಬೇ. ಅಣ್ಣಗೆ ಹೇಳ್ಬೇವ ಈಗ ಕರ್ಕೊಂಡು ಹೋಗಿ ದವಾಖಾನಿಗೆ ತೋರ್ಸು ಅಂತ ಹೇಳಿ ಬಂದ ನೋಡು ಅಣ್ಣ. ಹೌದಾ ಬಂದಣ ಆ ತಡಿ ಕಡಿತೀನಿ. ನೀನು ಕಡಿಯವ, ನಾನು ಅಲ್ಲಿ ಚೀರಾಡ್ಲಿ. ಈಗ ಆರಾಮಾಗಿ ಅದೇನೆ ಚೀರಾಡ ಪಾಡ ಬೆಟ್ಟ ಗಿಡ್ಡ ನೆಮ್ಮದೈತಿ. ಕಡಿ ನಿಮ್ಮ ಮನೆ ನೀನ ಕಡಿ. ಯವ್ವ ಬಂದ್ಯಾಪ ಬಾ ಬಾಕೊಂಡ್ರು ಬಾ, ಒಂದಿಟ್ಟು ಮಾತಾಡೋದೈತಿ ಬಾ ಇಲ್ಲಿ. ಅಣ್ಣ ತಡಿ ನಾಚೆ ಕಡೆ ಬರ್ತೀನಿ ನಿನ್ನ ಮಗ್ಳ. ಏನಿಲ್ಲಪ್ಪ, ಅವ ನಮ್ಮ ಶಾಣೆ ಡಾಕ್ಟ್ರ್ ಅದಾನಲ್ಲ, ಅವಾಗ ನಾ ಶಾಣೆ ಅದನ ಒಮ್ಮೆ ಕರ್ಕೊಂಡೋಗಿ ತೋರ್ಸಿಂಬ ಬರ್ಬೇಕಂತ. ಮತ್ತು ನೀನೇನು ಮಾಡು, ಪದ್ಮಿನರ ಲಕ್ಷ್ಮೀನರ ಕರ್ಕೊಂಡು ಹೋಗಿ ಕೇಳ್ಕೊಂಡು ತೋರ್ಸಂಬ ಏನಂತ ನೋಡ ಡಾಕ್ಟ್ರ್. ಆತಾಳವ. ಈಗ ಸಂಜೆ ಮುಂದೆ ಹೊಕ್ಕಿನಂತ. ಈಗ ನಾನು ಒಂದಿಟ್ಟು ಕೆಲಸ ಅದಾವು. ಮತ್ತು ಅವ ಈಗ ಶ್ರೀಕಾಂತ ಬರ್ತಿದ್ನಲ್ಲ, ಈಗ ಜಗಳ ಮಾಡ್ಕೊಂಡು ಹೋದಾಗಿದ್ದ ಶ್ರೀಕಾಂತ್ ಬರವಲ್ಲಲ್ಲ. ನಾನು ಹಾಲಕ್ಕಕ್ಕೆ ಹೋಗೋದು ಎಲ್ಲದಕ್ಕೂ ನನಗೂ ಕಷ್ಟ ಆಗತ್ತತಿ. ಇವತ್ತಂತರೂ ನನಗೆ ರಗಡ್ ಆಗೋತು. ಈಗ ಸಂಜೆ ಮುಂದೆ ಕರ್ಕೊಂಡು ಹೋಗ್ತೀನಂತ. ಓಹೋ ಹೋ 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 ಜಗಳ ಆಗಿತ್ತೇನ? ಚಲೋ ಆತ. ಇದ ಹೊತ್ತು ಏನಾರ ಮಾಡಿ ಹೆಂಗಾರ ಮಾಡಿ ನಾನು ನಮ್ಮ ಅಣ್ಣನ್ನ ಹೊಲಿಸ್ಕೋಬೇಕು. ಅಣ್ಣ ಹೇಳವ. ಅಣ್ಣ ಈಗ ಮತ್ತು ಹಾಲು ಪಾಲನ್ನ ಹಿಂಡಿ ಕೊಡ್ತೀನಿ ತಗೋ. ಅತ್ತಿಗೆಮ್ಮರು ಏನಾರ ಕೆಲಸ ಮಾಡ್ತಿರ್ತಾರ, ಹಿಂಡಿ ಕೊಡ್ತೀನಿ ಅಂತ ನಡೀತೈತಿ. ಪಾಪ ಅವ್ರು ನನಗೂ ಮನ್ಯಾಗೂ ಏನೂ ಕೆಲಸ ಮಾಡಕ್ಕೆ ಕೊಡೋದಲ್ಲ. ಕೊನೆಗೆ ಅದನ್ನಾರ ಮಾಡ್ತೀನಿ. ನಿನಗೆ ಹಾಕಬೇಕು ಹಾಲು ಪಾಲು ಹಿಂಡಾಡು. ಹಾಲು ಬೇಕಾದ್ರ ಲಕ್ಷ್ಮೀರ ಹಿಂಡ್ತಾಳ, ಪದ್ಮರ ಹಿಂಡ್ತಾಳ, ಕೊನೆಗೆ ಕವಿತರ ಹಿಂಡ್ತಾಳ. ಅಪ್ಪ ಬಂದೇನ? ಹ್ಞೂ ಬಂದೆ. ಚಾ ಕಿಡ್ತೀನಿ ತಡಿ. ಇರ್ಲಿ ಚಾ ಕಿಡುವಂತೆಂತ ಎಲ್ಲರೂ ಹೊಂಟಿದ್ರೇನ? ಹ್ಞೂ ರೀ, ಬೆಳಗಾರ ಚೆನ್ನೈನ ಮನೆಗೆ ಹೊಂಟಿದ್ವಿ. ಯಾಕಂದ್ರೆ ಮತ್ತೆ ನಾಳೆ ಎಟ್ಟತ್ತಿದ್ರೆ ಹೋಗ್ಕಾಳಂತ. ಮನೆ ಬಿಟ್ಟು ಬಂದು ಭಾಳ ದಿನ ಆಗೈತೆವ. ಮತ್ತು ಇಷ್ಟು ದಿನ ಅದೀವಿ, ಒಂದು ವಾರಾಂಗಟ್ಲೆ ಅದೀವಿ ಹೊಕ್ಕಿವಿ. ಮತ್ತು ನಾಳೆ ಇವ್ರ ಸಾಲಿನ ಐತಿ. ಇನ್ನು ಮತ್ತು ಪರೀಕ್ಷೆ ಆದ್ಮ್ಯಾಗ ಸಾಲ ಸುಟಿನ ಕೊಡ್ತಾವು. ಇವರು ಒಂದೂವರೆ 2 ತಿಂಗಳ ಈ ಖಾಲಿನ ಇರ್ತಾರ. ಅವಾಗ ಬೇಕಾದ್ರೆ ಬಂದಿರ್ತೀವಂತ. ಈಗ ಹೊಕ್ಕಿವಿ ಅಂತ ಅನ್ನಕತ್ತಾಳ. ಅದಕ್ಕೆ ಬಳಿ ಇಡ್ಸಂಬರಕ್ಕೆ ಹೋಗೋಣಂತ ಹೊಂಟಿದ್ವಿ ರೀ. ಮತ್ತು ಈಗ ನೀವು ಹಾಲಾಗಿ ಬರೋ ಮುಂದಾಗ ಸಂಜೆ ಗಡ್ಸಕ ಚಂದ ಒಂದೊಂದು ಸೀರೆ ತಂದುಬಿಡ್ರಿ. ಚಂದಾಗ ಸೀರೆ ಉಟ್ಕೊಂಡು ಬಳೆ ಇಡ್ಸ್ಕೊಂಡು ಹೋಗ್ಕೊಳ್ಳಾಕ ಏನು? ಹೌದಾ ಆತಾಳ, ಹಂಗ ಮಾಡ್ತೀನಿ. ಯವ್ವ ಸುನೀತಾ, ಎಂಥ ಬಣ್ಣದ ಬೇಕವ ನಿನಗೆ ಸೀರೆ? ಅಪ್ಪ ಯಾವ ಬಣ್ಣದ್ದಾದ್ರೂ ನನಗೇನು ನಡೀತದಪ್ಪ, ಹಾಗೇನಿಲ್ಲ. ಅಂಥದ್ದೇನಿಲ್ಲ. ಸೀರೆ ತರಲಿಲ್ಲ ಅಂದ್ರೂ ನಡೀತದೆ. ಅಯ್ಯ ಸುಮ್ಮನಿರ್ಲೇ ಸುನೀತಾ, ಏನು ಹಿಂಗಂತೀಯಲ್ಲ? ಚಂದಾಗ ಮದುವೆಯಾಗಿ ಹೋಗಿರೋ ಮುತ್ತೈದು ಹೆಣ್ಮಗಳು ಸೀರೆ ಉಡಿಸಿ ಚಂದ ಬಳಿಗಳು ಇಡಿಸಿ ಚಂದಾಗ ವಾಪಸ್ ಗಂಡ ಮನೆಗೆ ಬುತ್ತಿ ಬುರ್ಲಿ ಮಾಡಿ ಕಟ್ಟೋದು ಪದ್ಧತಿ ಬಿಟ್ಟು ಪದ್ಧತಿ ಮಾಡೋಕ್ಕಾಗತ್ತಾನ ತಂಗಿ? ನೀನು ಬೇಡವಾ? ಏನಾಗೋದಿಲ್ಲ ರೀ. ಆಕೆಗೆ ಬೆಳ್ಳಗದಾಳ, ಎಲ್ಲ ಬಣ್ಣದ ಬಟ್ಟೆನೂ ಚಂದ ಕಾಣ್ತಾವು. ಹಂಗಾದ್ರೆ ಇದಂತೇನಿಲ್ಲ. ಆಕೆಗೆ ಹೆಂಗು ಮತ್ತು ಕೆಂಪು ಬಣ್ಣದ ಜಾಸ್ತಿ ಉಡ್ತಾಳ. ಆಕೆ ಹಸಿರು ಪಸರ್ದು ಯಾವುದೂ ಇಲ್ಲ. ಯಾವ್ದಾರ ಒಂದು ಹಸಿರದ ತೊಗೊಂಬರ್ರಿ. ಆತಾಳ, ಹಸಿರು ತರ್ತೀನಿ ಆಗತ್ತೆ. ಹಸಿರು ತರಲಿ ಯಾವ ನಿನಗೆ ಚಂದಾಗತ್ತೆ, ಭಾಳ ಚಂದಾಗತ್ತೆ ನೋಡಕ್ಕೆ. ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತಿದ್ದೆ. ಕರೆನ ತೊಗೊಂಬರ್ತೀನ. ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ ದಯವಿಟ್ಟು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ನೋಡಿ. ಇದು ಒಂದೇ ಚಾನಲ್ ಅಲ್ಲ, ನಮ್ಮದು ಇನ್ನೊಂದು ಜವಾರಿ ದೇಸಿ ಕಾರ್ಟೂನ್ ಅಂತ ಇನ್ನೂ ಒಂದು ಚಾನಲ್ ಐತಿ. ಅದ್ರದ್ದು ವಿಡಿಯೋ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ದಯವಿಟ್ಟು ನೋಡಿ ಅಂತ ಕಳಕಳಿಯೇ ಮನವಿ ಮಾಡ್ಕೋತೀನಿ. ಹಾಗೆ ನಿನ್ನೆ ನಮ್ಮ ಅಂಗಡಿಗೆ ನಮ್ಮೊಬ್ಬರು ಸಬ್ಸ್ಕ್ರೈಬರು, ನಮ್ಮ ಫ್ಯಾಮಿಲಿ ಮೆಂಬರು ಸಮರೀನ್ ಬಾನು ಅವರು ಬಂದಿದ್ದರು. ಅವ್ರಾಗ ಗೊತ್ತಿಡ್ದೆ ಅವರ ಮಾತಾಡ್ಸಿದ್ರು, ನೀವು ವಿಡಿಯೋ ಮಾಡ್ತಿರಲ್ಲ ಅಂತ. ನಂಗೆ ನಿಜವಾಗ್ಲೂ ಫಸ್ಟ್ ಟೈಮ್ ಅದು ಆಗಿದ್ದು. ನಂಗೆ ಯಾರೋ ಒಬ್ಬರು ಅಪರಿಚಿತರು ಬಂದು ಅವರಾಗಿನ ನೀವು ವಿಡಿಯೋಸ್ ಮಾಡ್ತಿರಲ್ಲ ಅಂತಂದೇಳಿ ಮಾತಾಡ್ಸಿದ್ದು. ನನಗಂತೂ ನಿಜವಾಗ್ಲೂ ಭಾಳ ಖುಷಿ ಆಯ್ತು ಅವ್ರನ್ನ ಭೇಟಿಯಾಗಿ. ಅವ್ರಿಗೆ ಸವಿತಕ್ಕನ ಸಂಸಾರ ಭಾಳ ಇಷ್ಟ ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಂಗೆ ನೀನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಏನೂ ಕಾರಣ ಇಲ್ಲ. ನಂಗೆ ಸ್ವಲ್ಪ ರೆಸ್ಟ್ ಬೇಕಂತ ಅನ್ನಿಸ್ತು ಅಷ್ಟೇ. ಹಂಗಾಗಿ ನೀನೇನು ಮಾಡಲಿಲ್ಲ. ನಾನು 2 ವಿಡಿಯೋ ಮಾಡಾಕ್ದೆ, ದಯವಿಟ್ಟು ಕ್ಷಮಿಸ್ರಿ. ಇವತ್ತೆಲ್ಲ ವಿಡಿಯೋ ಮಾಡೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಸೋ ಮಚ್. ಅವ್ರ ಪೂರ ಕುಟುಂಬನೇ ಬಂದಿತ್ತು. ಅವ್ರ ಹಸ್ಬೆಂಡ್ ಕೂಡ ಭಾಳ ನಂಗೆ ಹೊಗಳಿ ನಿಮ್ಮದು ವಿಡಿಯೋಸ್ ಭಾಳ ಖುಷಿ ಆಗತ್ತೆ, ನಂಗೆ ಭಾಳ ನೋಡೋಕ್ಕೆ ಭಾಳ ಸಂತೋಷ ಆಗತ್ತೆ ಅಂತ ಹೇಳಿದ್ರು. ಅದಕ್ಕಿಂತ ಇನ್ನೇನು ಬೇಕು, ಮಕ್ಕಳು ನೋಡ್ತಾರಂತೆ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ನಂಗಂದ್ರು. ಸ್ವಲ್ಪ ವಲ್ಗರ್ ವರ್ಲ್ಡ, ತೀರಾ ವಲ್ಗರ್ ವರ್ಡ್ನ ಯೂಸ್ ಮಾಡಲ್ಲ, ನಮ್ಮ ಕಡೆ ಯೂಸ್ ಮಾಡೋಂಥವೇ ಯೂಸ್ ಮಾಡಿರ್ತೀನಿ. ಬಟ್ ನಂಗೆ ಅದು ಭಾಳ ಗಿಲ್ಟ್ ಐತಿ. ನಾನು ಅವ್ರಿಗೂ ಅದೇ ಹೇಳಿದೆ, ನಾನು ಸ್ವಲ್ಪ ಮಾತಾಡ್ತೀವಿ, ಯಾಕಂದ್ರೆ ಅದು ಹಳ್ಳಿದು ಸ್ವಲ್ಪ ಗತ್ತು ಬರಲಿ ಅನ್ನೋಕ್ಕೋಸ್ಕರ ಅಷ್ಟೇ ನಾವು ಒಂದಿಷ್ಟು ಬೇಗಗಳನ್ನ ಬೈಯೋದು, ಅದು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ ನನಗೆ. ಅದನ್ನ ಹೇಳಿದೆ, ಮಕ್ಕಳುಗಳ ನೋಡ್ತಾರೆ ಅಂತಂದಮೇಲೆ ಸ್ವಲ್ಪ ನಾನು ಸ್ವಲ್ಪ ಬೇಗ ಬೈಯೋದನ್ನ ಕಮ್ಮಿ ಮಾಡ್ತೀನಿ ಖಂಡಿತವಾಗ್ಲೂ. ಹೀಗೆ ಸಪೋರ್ಟ್ ಮಾಡಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹ್ಞೂ ಅಪ್ಪ, ಯಾವ್ದಾರ ತಗೊಂಬರ್ರಿ, ನಡೀತೈತಿ. ಮತ್ತು ನನ್ನ ಹೆಂಡತಿಗೆ ಆ ಬಣ್ಣದ್ದು ತರಲಿ ಲಂಗ ಜಂಪರ್. ಅಲ್ಲ, ಬಟ್ಟೆ ತಂದುಬಿಡ್ಲೆ, ನೀನೇ ಹೊಲಿಸ್ಕೊಂತೀಯ. ಮತ್ತು ಈಗ ಸುಳ್ಳ ಏನಾರ ತಂದ್ರೆ ಆಗೋದಿಲ್ಲ. ಒಂದು ಬಟ್ಟೆ ತಂದು ಬಿಡ್ತೀನಿ, ನೀನೇ ಅಲ್ಲೇ ನಿಮ್ಮೂರಾಗ ಹೊಲಿಸ್ಕೊ. ಆಕಿಗೆ ಎಂಥದ್ದು ಬೇಕಂತದ್ದು ಲಂಗ ಜಂಪರ್. ಇಲ್ಲ ಬಿಡಪ್ಪ, ನಂಗೆ ಸಿಹಿ ತರ್ತಿಲ್ಲ, ಆಕಿಗೂ ತರ್ಬೇಕಂತ ಏನಾರ ಐತೇನೆ? ಬರೀ ಆಕಿಗೆ ಅಷ್ಟ ತರಬೇಡ, ಸೀರಿನ ಅಳಿಯಾನು ಅಪ್ಲಿಸ್ಬೇಕು ಬಂದಾನ, ಅವಂಗೂ ಒಂದು ಪ್ಯಾಂಟಿನ ಬಟ್ಟಿ ಅಂಗಿ ಬಟ್ಟಿ ತಗೋ, ಹುಡುಗಿಗೂ ಮತ್ತು ಒಂದು ಎಂಟರ ಅಂಗಿ ತಗೊಂಬಾ. ಮತ್ತು ಹಾಗೆ ಕಳಿಸ್ತೇನು ಇಷ್ಟು ದಿನ ಚಂದಾಗ ಹೋಲಿ ನಕ್ಕೊಂತ ಏನು? ನಮ್ಮವ್ನ ಇದನ್ನು ಮಾತಾಡೋದು ಹಾಳಾದಾರ ಅಷ್ಟ್ರು ಸೇರಿ ನಮ್ಮವ್ಗ ಅದು ಏನು ಮಾಟ ಮಂತ್ರ ಮಾಡ್ಯಾರ ಏನ, ಅದು ಯಾವ ಬೂದಿ ಉಗ್ಯಾರನ ತಂದು ಅದಕ್ಕೆ ನಮ್ಮವ್ವ ಹೆಂಗೆ ಬದ್ಲಾಗ್ಯಾಳ ನೋಡು. ನನಗಾದ್ರ ಬಂದ್ ಸರ್ತಿಗೊಮ್ಮೆ ಏನಾರ ಕೊಡು ಅಂದ್ರೆ ಕೊಡುದಿಲ್ಲ. ಅವಾಗ ಅದನ್ನ ಕದ್ದು ಮುಚ್ಚಿ ರೊಕ್ಕ ಪಕ್ಕರ ಕೊಡಕ್ಕೆ. ಈಗ ಏನೇನು ಇಲ್ಲ. ಈಗ ಹೋಗ ನಾಯಿ ಬಾರಲೆ ನಾಯಿ, ನನ್ನ ನಾಯಿ ತರ ಮಾಡ್ಯಾರ. ಈಗೀಗಾದ್ರ ಅಪರೂಪಕ್ಕೆ ಬಂದಾಳಂತ. ಮೊನ್ನೆ ನಾನು ನನ್ನ ಗಂಡ ಬಂದಿದ್ವಿಲ್ಲ, ಒಂದು ಜಂಪರ್ ಬಟ್ಟೆಯಾರ ಕೊಟ್ರ ನನ್ನ ಕೈಯಾಗ, ಅದು ಇಲ್ಲ. ಹಂಗ ಕುಂಕುಮಾಸನ ಕೊಡ್ಲಿಲ್ಲ, ಕತ್ತಿ ಹೊಡಿಸ್ದಂಗೆ ನನ್ನ ಗಂಡನ್ನ. ಈಗ ನೋಡಿಕಿಗೆ ಮಾಡ್ತೀನಿ ಮಗ, ಮಾಡ್ತೀನಿ. ಹ್ಞೂ ಬಿಡವ, ಆತು, ತರ್ತೀನಂತ ಗೊತ್ತಾಯ್ತು. ನಾ ಆಕಿಗೆ ಬಟ್ಟೆನ ತರ್ತೀನಿ ತೋರವ, ನೀನು ಆಕಿ ಅಳ್ತಿ ಮೈ ಇಟ್ಟು ಹೊಳ್ಸ್ಕೊ ಹೆಂಗೆ ಬೇಕಂಗೆ. ಆತು ಯವ್ವ, ಏನ ಕರ್ದಲ್ವೇ? ನೀವು ಹೋಗ್ರಿ, ನೀವು ಬಳಿ ಶುಂಬೋರಿ. ಆತ್ರಿ, ಬಂದ್ಮ್ಯಾಗ ಏನಾರ ಮಾಡ್ತೀವಂತ. ಆತು, ನಡಿಯವ ಸುನೀತಾ, ಮಕ್ಕೊಂಡಾಳ. ಈಗ ನಿನ್ನ ಮಗಳು ಇನ್ನೆದ್ಲ ಅಂದ್ರೆ ಕೈಯಮ್ಮರ ಅಂತಾಳ. ನಡಿ. ನೋಡು ನಾನು ಮುತ್ತೈದುವುದಿಲ್ಲ, ಬಾರವ ನೀನು ಬಳಿ ಹಾಕ್ಸ್ಕೊ. ಏನಕ್ಕೆ ತಂಗಂದಿದ್ರ ಹೆಂಗೋದ್ರು 3 ಮಂದಿ. ನಾನು ಈ ಮನೆಯಾಗ ಇರೋದ ಯಾರಿಗೂ ಇಷ್ಟ ಇಲ್ಲ. ಏನ್ ಮಾಡ್ತಿದಿ? ನಮ್ಮವ್ವನ್ನ ಮರಳು ಮಾಡಿ ಇಟ್ಕೊಂಡ್ ಕಾಸ ನನ್ನ ಜೀವ ತಿಂತಾರ. ಉರಿರಿ, ಅದೆಷ್ಟು ಉರಿತೀರ ಉರಿರಿ. ಅಡಪ್ಪ ಅಣ್ಣಲ್ಲ ಆಕೆ ನಾಗ ಡಾಕ್ಟರಿಗೆ ಕರ್ಕೊಂಡು ಹೋಗ್ಬೇಡ್ರ ಬಗ್ಗೆ. ಆತಾಳವ ಹಂಗಂದ್ರೆ ಈಗ ಸಂಜೆ ಗಡ್ಸಿ ಬರ್ತೀನಲ್ಲ, ಅವಾಗ ಕರ್ಕೊಂಡು ಹೋಗ್ತೀನಿ. ನನಗೆ ಅವ ಶ್ರೀಕಾಂತ್ ಇಲ್ಲಾರ್ದಕ್ಕೆ ತಲೆ ಕೆಟ್ಟಂಗಾಗೈತಿ. ಮೊನ್ನೆ ಅವ ದ್ಯಾಮಣ್ಣನ ಮಗ ಸೋಮನಾಥ ಅವಂಗ ಬಾರಪ್ಪ ಒಂದಿಟ್ಟು ಹಿಂಗೆ ಗಾಡಿ ಕೊಟ್ಟು ಕಸಿದ್ರೆ ಹೋಗಿ ಗಾಡಿ ಸಮೇತ ಬಿದ್ದು ಪುಣ್ಯಕ್ಕೆ ಅರ್ಧಕ್ಕರ್ಧ ಹಾಲು ಖಾಲಿ ಆಗಿದ್ವು. ಅವಾಗ ಬಿದ್ದಾನ. ಒಂದು ಸೀಸಕ್ಕೊಂದು ಹಾಲು ಚೆಲ್ಲಿ ಒಂದು 4-5 ಮನೆಗೆ ಹಾಲು ಇಲ್ಲಾರ್ದಂಗೆ ಮಾಡ್ಯಾನ. ನಮ್ದು ಏನು ಜೀವ ತಿಂತಾನೇನ, ಏನು ಮಾಡ್ಬೇಕು ಈಗ? ನನಗೆ ನೋಡಿದ್ರೆ ದಾರಿ ಇಲ್ಲ, ಮತ್ತೊಂದಿಲ್ಲ. ಜಗಳ ಬರ್ತಿರ್ತಾವ, ಹೊತ್ತಿರ್ತಾವಲ್ಲ ಬಿಡು. ಅವನ್ನ ಶ್ರೀಕಾಂತ್ ಕರೆದು ಮಾತಾಡು ಚಂದಾಗ. ಏನು ಇರ್ಲಿ ಬಿಡ್ಬೇ, ಅವಂದು ಸೊಕ್ಕು ಭಾಳ ಐತಿ. ಅವಂಗ ಏನು ಸೊಕ್ಕು ಬಂದ್ಬಿಟ್ಟಂದ್ರ ನಾನು ಮಾಡ್ತೀನಿ ನನ್ನಿಂದ ಇವ್ರು ಮಂತಾನ ಅಂತ ಅನ್ನಕತ್ತಾನ. ಅದಕ್ಕೆ ನೋಡವಾ, ಈ ಭೂಮಿ ಮೇಲೆ ಯಾರನ್ನು ನಂಬ್ಕೊಂಡು ಬಂದಿಲ್ಲ. ಹೌದು, ನಾನು ಸಿಟ್ಟಿನ ಮಾತಾಡ್ಬಾರ್ದಿತ್ತು, ಒಂದೆರಡು ಮಾತು ಮಾತಾಡಿದೆ, ನಂಬ್ತೀನಿ, ನಾನು ಒಪ್ಕೋತೀನಿ. ಆದ್ರೆ ಸಣ್ಣವಾಗಿ ಅವನು ಹಂಗೆ ಮಾತಾಡ್ಬಾರ್ದಿತ್ತು. ಹೌದಾ? ನನ್ನಿಂದ ನಾನು ಅವಂಗೆ ಯಾಕೆ ಅಹಂಕಾರ ಇರ್ಲಿವಾ? ಅಹಂಕಾರ ಇರಲಿ, ದುರಂಕಾರ ಒಳ್ಳೇದಲ್ಲ. ನೋಡೋಣ, ಟೈಮ್ ಬಂದಾಗ ನೋಡೋಣಂತ. ಈಗ ಅಂಕರು ಬಿಡು, ಏನೋ ಅಂತಾರಲ್ಲ, ನಾನು ಮಾತಾಡಬಾರ್ದಿತ್ತು, ನನ್ನ ಮಗಳನ್ನ ಕೊಡಲ್ಲ ಹಂಗೆ ಅಂದ್ಬಿಟ್ಟೆ. ಈಗ ನನಗೂ ಅದ ಹೊಟ್ಟೆ ಕಡೆ ಕತ್ತೈತಿ. ಎಲ್ಲಿ ಅದನ್ನ ಸಾಧಿಸಿ ಅಂತ ಕುಂದಿರ್ತಾನ ಏನು? ಅದ್ರಾಗ ಅವ್ರವ್ವ ಒಂದಿಟ್ಟು ರೊಕ್ಕದ ಆಸೆದಾಕಿ ನಮ್ಮ ಮಲ್ಲಮ್ಮ, ನಿನಗೂ ಗೊತ್ತಲ್ಲ. ಓಹೋ, ಇಷ್ಟೆಲ್ಲ ಆಗಿದಾ? ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಆ ಕವಿತೆ ಶ್ರೀಕಾಂತನ ಮದುವೆ ಆಗ್ಬಾರ್ದು. ಹಂಗೆ ಮಾಡ್ತೇನೆ, ನೋಡ್ತೀರ. ನಾ ಎದಕ್ಕೆ ಬಂದಿದ್ದೀನಿ ಅಂತ ಮಾಡಿ, ಇಲ್ಲಿ ಇಡೀ ಮನಿನ ಸರ್ವನಾಶ ಮಾಡಿ ನಿಮ್ಮನ್ನು ಉಸಿರು ಇದ ಮನೆಯಾಗ ಹಾಕಿ ಬೆಂಕಿ ಹಚ್ಚಿ ಹಾಕ್ತೀನಿ. ನೋಡ್ತೀರಿ ನೀವು, ಏನೋ ತಿಳ್ಕೊಂಡಿರಿ ನನ್ನ. ಅಲ್ಬಿಲ್ಲ ಸುಮಾರು ಮಾಡ್ಕೋ. ಹಂಗ ಮಳ್ಳು ಅಂತಾರ. ನೀ ಮಾಡಿದ್ರ ಟಪ್ಪಡು ಮಳ್ಳು ಏನಾಗೋದಲ್ಲ. ಚಂದಾಗಿ ಹೋಗಿ ಮಾತಾಡಿ ಅವ್ರವ್ ನಟ್ರ ಹೇಳಿ ಮಾಡು. ನನ್ನ ಕವಿತೆ ಮದ್ವಿ ಯಾಕೆ ತಲೆ ಹಿಂಟಿದಿ? ಒಂದಷ್ಟು ದಿನ ಟಮ್ನಿ ಆಗಕ್ಕ ಬಿಡು. ಏನು ತಣ್ಣಗಾದ್ಮ್ಯಾಗ ಹೋಗಿ ಮಾತಾಡ್ತಾರ, ನೀವು ಹೋಗ್ಬೇಡ. ಏನಾಗೋದಲ್ಲ, ತಲೆ ಬೇಡ.
ಮತ್ತು ಆಕಿ ಮಗ್ಳ ಮನೆ ಮಹಾಲಕ್ಷ್ಮಿ ಹೇಳಕತ್ತಿದ್ಲು ಮತ್ತು ಗಂಡ ಹೆಂಡತಿ ಇಬ್ರು ಹೋದ್ರ ನೋಡ್ತಾರಂತ, ಬರೀ ಹೆಣ್ಮಗಳು ನೋಡಲ್ಲ ಅಂತ. ಹೌದಾ ಹೆಣ್ಣ? ಯಾಕೆ ಹಿಂಗೆ ಮಾಡ್ತೀಯಪ್ಪ? ಮಾತಾಡ್ಸಕತ್ತೀನಲ್ಲ, ಇತ್ತ ಕಡೆ ತಿರುಗಿ ಮಾತಾಡು. ಯವ್ವ ನಿನ್ನ ಮಗಳಿಗೆ ಹೇಳ್ಬಿಡು, ಎದಕ್ಕೆ ಬಂದಾಳಲ್ಲ ಅದ್ರ ಆಟ ಆಕಿ ಮಾಡನ್ನ, ಬೇರೆ ಯಾವುದು ನಮ್ಮ ಮನೆ ವಿಷಯದಾಗ ಆಕಿಗೆ ತಲೆ ಹಾಕಿ ತಲೆ ಕೆಡ್ಸಬೇಡ ಅಂತ ಹೇಳು. ಆಕಿ ಈಗೇನು ಆಕಿ ತವ್ರ ಮನೆಯಾರು ಮಾಡ್ಬೇಕಂತವ್ರ ತಿಂದಾಳ. ಈಗ ನಮ್ಮ ತವ್ರ ಮನೆಯಾಗ ನಮ್ಮ ಕರ್ತವ್ಯ ಏನೈತೆ ಅದನ್ನ ಮಾಡ್ತೀನಿ ಅಷ್ಟರದಾಗ ಆಕಿರ್ಬೇಕು. ಅದು ಬಿಟ್ಟು ಮನ್ಯಾಗ ಏನಾರ ಹಿರೇತನ ಮಾಡಿದ್ಲು ಬಗ್ಗಿನ ಹರಿಯೋದಿಲ್ಲ. ಆಕಿ ಮನ್ಯಾಗ ಇತ್ತಂಗೆ ಕಡ್ಡಿ ತೆಗೆದು ಇತ್ತ ಕಡೆ ಹಾಕೋದು ಬೇಕಾಗಿಲ್ಲ, ನಮಗೇನು ಕೆಲಸದಾಗ ಕೈ ಜೋಡಿಸೋದು ಬೇಕಾಗಿಲ್ಲ, ನಮಗೇನು ತೊಂದರೆ ಕೊಡ್ಲಾರ್ದಂಗೆ ಆಕಿ ಪಾಡಿಗೆ ಆಕಿದ್ದು ಆಕಿದೇನೈತೆ ಅದು ಮುಗಿಸ್ಕೊಂಡು ಹೆಂಗೆ ಬಂದವಡು ಗಂಡ ಮನೆಗೆ ಹಂಗೆ ತಿರುಗಿ ಹೋಗಕ್ಕೆ ಹೇಳ್ಬಿಡು ಆಕಿಗೆ. ಇಷ್ಟ ನಾ ಹೇಳೋದು, ಇನ್ನೇನೇನೇ ಹೇಳೋದಿಲ್ಲ. ಹೊಕ್ಕಿನಾಳಪ್ಪ ಹೊಕ್ಕಿನಿ, ನಾನೇನಿಲ್ಲ ಇರಕ್ಕೇನು ಬಂದಿಲ್ಲ. ನನ್ನ ಕಷ್ಟ ಐತೆ ಅನ್ನೋದಕ್ಕಲ್ಲ ನಿಮ್ಮ ಮನೆ ಬಾಗ್ಲವರೆಗೂ ಬಂದೀನಿ. ಇಲ್ಲ ಅಂತಿದ್ರೆ ನಾನೇ ನಿಮ್ಮ ಮನೆ ಬಾಗ್ಲಿಗೆ ಬರ್ತಿದ್ದಿಲ್ಲ ನಾನೇನು. ಹಾಳಾದ್ದು ಏನ್ ಮಾಡ್ತಿದಿ? ಹೆಣ್ಣಾಗುಟ್ಟಿ ಎಲ್ಲಾನು ಅನುಭವಿಸ್ಬೇಕು, ಅವ್ರ ಮನೆಯಾರ ನನಗಿಲ್ಲ, ಏನ್ ಮಾಡ್ಲಾ ಅನಾರ. ನನಗೆ ಅಷ್ಟು ಈಕಿ ಗೋಳಾಟ ಎಲ್ಲ ಕೇಳ್ಕೊಂಡು ಕುಂದ್ರಷ್ಟು ನಾನು ಪುರ್ಸೊತ್ತಿಲ್ ತಾಯಿ. ನಾ ಹೊಕ್ಕಿನಿ, ನನಗೆ ಮಾಡಕ್ಕೆ ಜಗ್ ಅಂದ್ರೆ ಜಗ್ ಕ್ಯಾಮ್ ಇದಾವು, ಮಾಡ್ತೀನಿ ಅವ್ನು ಹೋಗಿ ಬರ್ತೀನಿ ನೋಡ್ಯವ. ಜೋಳದ ರಾಶಿ ಮಾಡಿಟ್ಟಿನಿ, ಅವನ್ನ ಚಂದಾಗ ತಂದು ಓಟು ಮನ್ಯಾಗ ಹೊಂದಿಸ್ಬೇಕು. ಅವು ಏಟು ಕಂಡಾಪಟ್ಟಿ ನನವ ಕೆಲಸ ಅದಾವು. ಅವನ್ನೆಲ್ಲ ಬಿಟ್ಟು ಇವನ್ನೆಲ್ಲ ಎಲ್ಲಿ ಕೇಳ್ಕೊಂಡು ಕುಂದ್ರಲಿ 3 ದಿನಕ್ಕೊಂದ್ಸರಿ ಬರೋದು ಅಳೋದು ಕರಿಯೋದು ಆತಿದ ಆತನ್ನೋದು ಏನೋ ಅಂತಾರಲ್ಲ. ನಾವೇನು ಮನುಷ್ಯರ ಇಲ್ಲಿರೋದು ಏನು ಬೇರೆ ಏನಾರ ಅದೀವ? ಇವ್ರದ್ದು ಆಟ ಬಾಳ್ಯಾವ ನೀ ಇವ್ರದ್ದು ಇವ್ರ ಹತ್ತು ಹೇಳಿಲ್ಲ ಅಂತ ಹೆಂಗೆ ಬಂದವಡು ಎದ್ದು ಏನಕ್ಕಿತ್ತು ಏನಾತ್ರಿ? ನಾನು ಈಗ ಇಲ್ಲಿ ಬಂದು ಗಂಡನ ಕರ್ಕೊಂಡು ಹೋಗ್ಬೇಕೇನೆ ಯವ್ವ ಅಂತ ಕೇಳ್ತಾಳ. ಅದ್ರ ಬದ್ಲು ಅಲ್ಲೇ ಹೋಗಿ ಗಂಡನ ಜೊತೆಗೆ ಹೋಗಿ ಯಾವ್ದಾರ ಒಂದು ದವಾಖಾನೆ ಇದ್ದಿದ್ದಿಲ್ಲ ಅವ್ರೂರಾಗ. ಅಯ್ಯ ಮತ್ತೆ ನೋಡಿದ್ರ ಎಡು ಬಿದ್ರು ಹುಬ್ಬಳ್ಳಿ ಐತಿ, ಮತ್ತೆ ಇಲ್ಲಿಗೆ ಬಂದಾಳ ದೊಡ್ಡ ದಿಮಕ ಮಾಡಕ್ಕೆ. ಆತ್ ನೋಡವ ನಾ ಹೋಗ್ತೀನಿ. ನೋಡ್ಬೇ ಅಣ್ಣ ಹೆಂಗಂತಾನ. ಇಲ್ಲಿ ಬಿಡು, ಸಮಾಧಾನ ಮಾಡ್ಕೋ, ನಾ ಎಲ್ಲ ಹೇಳ್ತೇನಂತ. ಮಟ್ಟಗ ಬ್ಯಾಸ್ಟ್ರಾಗಿಟ್ಟವ ಹಂಗೆಲ್ಲ ಮಾಡಬಾರ್ದು. ನೀನಾದ್ರೂ ನಾ ಹೇಳ್ತೀನಿ, ಹೋಗಿ ಅದೇನು ಟ್ಯೂಷನ್ದು ಗುಳಿಗೆ ಪುಳಿಗೆ ತೊಗೊಂಡು ಹೋಗ ಈ ಸರಿ. ಆಮೇಲೆ ನಿನ್ನ ಗಂಡನ ಕರ್ಕೊಂಬಂದು ಇನ್ನೊಂದು ಸರಿ ಟ್ಯೂಷನ್ ಅಂತ ಆಟ ಹೋಗು. ಏನಾರ ಅವ್ರು ಹೇಳಿಲ್ಲ ಅಂತ ಹೇಳಿಲ್ಲ, ನೀನ ಒಂದು 4 ಮಂದಿಗೆ ಬೇಕಾಗಂಗ ಇರು. ಏನು ಅವ್ರಿಗೆ ಹೊರಗೆ ಹೋಗ್ಯಾರ ಬಳಿ ಬರಕ್ಕೆ, ಈಗ ಹೋಗಿ ಒಂದಿಟ್ಟು ಹೊಳಿ ಮ್ಯಾಗ ಏನಾರ ಮುಸಿಕ್ ಪಸಿರದ್ದ ಅವನ್ನ ಬೆಳ್ಸೋಡು ಟಗಡು ಮನಿ ಮ್ಯಾಗ ಯಗ್ಗು ಕೆಲಸಿಟ್ಟವ, ಹೋಗಿ ಹುಡುಕಾಡ್ಕೇನು ಮಾಡು ಹೋಗು. ನೀ ಹೇಳ್ತಿದ್ದೆ ಹೋಗಿ ಹುಡ್ಕಾಡ್ಕೊಂಡು ಮಾಡಂತಂದು ನೋಡು ಹೆಂಗೆ 3 ಮಂದಿ ತಿರುಗಿಸ್ಕೊಂಡು ಹೋದ್ರು. ನಾನು ಮುತ್ತೈದೆ ಹಿಂಗ್ಸೋದಿಲ್ಲ, ನಾನು ಹೆಣ್ಮಗಳೋದಿಲ್ಲ, ಏನಕ್ಕಿತ್ತು? ಬಾರವ ನಿರ್ಮಲ, ನಿನಗೂ ಬಳಿ ಇಡಿಸ್ತೀವಿ, ನೀನು ಭಾಳ ದಿನಕ್ಕೆ ಬಂದಿದ್ದಿ ಅಂದಿದ್ರೆ ಏನಕ್ಕಿತ್ತು? ಆಕೆ ನಾಳೆ ಸುನೀತಿ ಊರಿಗೆ ಹೋಗ್ಕಾಳಂತಲೇ ಅದಕ್ಕೆ. ಮತ್ತು ನೀನ ಒಕ್ಕೆ ಬಿಡ್ಸಿ ಏನೂ ಗೊತ್ತಿಲ್ಲ ಅವ್ರಿಗೆ. ಈಗ ನೀ ಅದಕ್ಕೂ ಜಗಳ ಮಾಡ್ತಿಲ್ಲ. ನಾನು ಊರಿಗೆ ಹೋಗ್ತೀನಿ ಅಂದ್ಕೊಂಡ್ರೆ ನೀವು ಕಳ್ಸಕಟ್ಟೆ ನಾನು ಇಂಡೀರಿ ಅಂತಂದು ಏನೂ ಕೇಳಲಾರ್ದ ಹೋಗ್ಯಾರ ಅವರು. ಯಾಕೆಲ್ಲನೂ ತಪ್ಪು ತಿಳ್ಕೊಂಡಿ? ಹಂಗೆ ಮಾಡಬಾರ್ದು ಅನುಸರಿಸ್ಕೊಂಡು ಹೋಗ್ಬೇಕವ. ಏನ ನೀನು ಸ್ವಸ್ಥರ್ನ ನಿನ್ನ ಮಕ್ಕಳನ್ನ ನೀನ ಮೆಚ್ಚಬೇಕು. ಅದು ಯಾವ ಮಾಟ ಮಂತ್ರ ಮಾಡಿಸ್ಕೊಂಬಂದು ನಿನ್ನ ಬೂದಿ ಉಗ್ಯಾರ, ಅದು ಏನು ಮಾಟ ಮಂತ್ರ ಮಾಡಿ ನಿನ್ನ ತಲೆ ನಿಮ್ಮೆಣ್ಣು ತಿಕ್ಕ್ಯಾರ. ಹಿಂಗೆ ಯಾಕೆ ಬದಲಾಗಿ ಏನು ಮಕ್ಕಳನ್ನದ ಇಲ್ಲಿ ನಿನಗಂಕ್ರೆ ಪಾಪಾಕಿ ವಿಮಲಿ ಬಸರಿದ್ಲಿಲ್ಲ, ಆಕಿನ ಹಡೆ ಕರ್ಕೊಂಬಂದಿರ ಅದರ ಐತ ನೋಡಿ ಯತಿ ನಿನ್ನ ಮಗ್ಗ.